ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ಹೊಂಟೇವೆ ನಮ್ಮ ದೋಸ್ತರ ಮನೆಗೆ. ಇಲ್ಲೇ ಬೆಂಗಳೂರಾಗಿದ್ದು ಮೀಟ್ ಹಾಕಾಗಿದ್ದಿಲ್ಲ ಅವರಿಗೆ, ಅದಕ್ಕೆ ಈಗ ಭಾಳ ದಿವಸ ಆಗಿತ್ತು ಹೋಗಿದ್ದಿಲ್ಲ. ಊರಿಂತ್ರ ಬಂದು ಊರಿಗೆ ಜಾತ್ರೆಗೆ ಸಂಬಂಧ ಹೋಗಿದ್ದು ಅಷ್ಟು ಸೇರಿ, ಮತ್ತು ಮೀಟ್ ಆಗಿದ್ದಿಲ್ಲ. ಅದಕ್ಕೆ ಹಂಗೆ ಮೀಟ್ ಆಗೋಣ ಅಂತಂದು ಹೊಂಟೇವೆ ಈಗ ನಮ್ಮ ಸುನೀಲೂ ಬರೋಂತಾನೆ, ಅಂದಾಗ ನಾನು ಇಬ್ಬರು ಹೋಗಿ ಅದು ಮೀಟ್ ಹಾಕೇವಿ. ಮತ್ತೇನೇನು ಮಾಡ್ತೇವೆ ಅಲ್ಲೆಲ್ಲ ತೋರಿಸ್ತೀನಿ. ಈಗ ಇಂದಿರಾನಗರ್ಗೆ ಹೋಗಿ ಬರ್ರಿ. ಮತ್ತೆ ಇದೇ ರೋಡ್ ಮುಂದೆ ಹೋದ್ರೆ ಅಲ್ಲಿ ದೂಪ್ನಳ್ಳಿ ಅಂತ ಒಂದು ಶಾಪ್ ಬರುತ್ತೆ. ಆ ಶಾಪಿಗೆ ಹತ್ತಿ ಅಲ್ಲಿಂದ ಇಂದಿರಾನಗರ್ ಕೇಳೋದು, ಅಲ್ಲಿಂದ ಮೆಟ್ರೋಕ್ಕೆ ಹೋಗ್ಬೇಕು. ಈಗ ಇಂದಿರಾನಗರಕ್ಕೆ ಅವ ಮಲ್ಲೇಶ್ ಪಾಳ್ಯದಿಂದ ಬರೋ ಅಂತ ಸುನಿಲ್ಲ. ನಾನು ಇಲ್ಲಿಂದ ಹೋಗ್ಬೇಕು. ಚೂರು ಮಾಡ್ದಂಗೆ ಆಗೈತಿ, ಶೆಕಿನೂ ಐತಿ. ಈಗ ತಣ್ಣೀರು ಜಳಕ ಮಾಡ್ಕೊಂಡು ಬಂದರು. ಮತ್ತೆ ಹಂಗೆ ನೋಡಿ ಶೆಕೆ ಅಷ್ಟೈತಿ. ಜಸ್ಟ್ ತಣ್ಣೀರು ಜಳಕ ಮಾಡ್ಕೊಂಡು ಬಂದೆ. ಬಸ್ ಸ್ಟಾಪ್ ಐತಿ, ಬಸ್ ಸ್ಟಾಪಿಗೆ ಹೋಗಿ ಬಸ್ ಹತ್ತಿ ಇಂದಿರಾನಗರ್ ತೊಗೊಂಡು ಬರೋಕ್ಕೆ. ಮತ್ತು ಮುಂದೆ ಏನೇನು ಮಾಡ್ತೇವೆ ಅಲ್ಲಿ ಬೆಟ್ಟಕಾರ ಎಲ್ಲ ತೋರಿಸ್ಕೊಂಡು ನಂಗೆ ಅಲ್ಲೇನೇನು ಮಾಡ್ತೇವೆ ಎಲ್ಲ ತೋರಿಸಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಇಡೀ ಕರ್ನಾಟಕನ ಮೇರೆಗರು. ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಇದೇನು ಮುಂದೆ ನೋಡೋಂತೆಲ್ಲ ಇದೆ ಬಸ್ ಸ್ಟಾಪಿಗೆ. ಅಲ್ಲಿ ಬಸ್ ಸ್ಟಾಪಿಗೆ ಹೋಗಿ ಬಸ್ ಹತ್ಬೇಕು. ಇನ್ನೂ ಬಸ್ ಬಂದಿಲ್ಲ. ಈ ಟ್ರಾಫಿಕ್ನಾಗ ನಿಂತ ಒಂದು ಬಸ್ ದಾಡ್ತೆ, ಅದಕ್ಕೆ ಈಗ ಬಂದೇನೆ ಇದೇ ಬಸ್ ಸ್ಟಾಪಿಗೆ. ಈ ಬಸ್ ಸ್ಟಾಪಿಗೆ ನಿಂತು ಹಿಂಗೆ ಹೋದ್ರೆ ಅದೇನು ಕಾಣಿಸೋಂತೈತಲ್ಲ ನಿಮಗೆ, ಅದೊಂದು ಕಾಣಿಸೋಂತೈತಲ್ಲ, ಅದು ತುಂಬಲೂರು ಬ್ರಿಡ್ಜು. ತುಂಬಲೂರು ಬ್ರಿಡ್ಜ್ ಆ ಕಡೆ ಹೋದ್ರೆ ಈಜಲ್ ಟೆಕ್ ಪಾರ್ಕ್, ಹಂಗೆ ಕೋರ್ಮಂಗಲ ಅವೆಲ್ಲ ಮುಂದೆ ಬರ್ತಾವೆ. ಈ ಸೈಡ್ ರೂಟಿಗೆ ಹೋದ್ರೆ ಇಂದಿರಾನಗರ. ಮತ್ತು ಇವಾಗ ಬಸ್ ಸ್ಟ್ಯಾಂಡಿಗೆ ಬಸ್ ಬಂದಾಗ ಬಸ್ ಹತ್ತಿ ಹೋಗೋಣ. ಅಲ್ಲಿ ತನಕ ವೇಟ್ ಮಾಡತ್ತೇನೆ. ಬಸ್ ಬಂದ್ಮೇಲೆ ಬಸ್ ಹತ್ತಿ ಬಸ್ನಾಗ ಸಿಗ್ತೇನೆ. ಅದ್ರ ಹತ್ರ ಮುಂದೆ ಹೋಗಿ ಬರ್ತಾನೆ ಎಲ್ಲ ಸೀದಾ Next stop is New Horizon School. ಇಂದಿರಾನಗರಿಗೆ ಬಸ್ ಈಗ 25 ಮೇಲೆ ನಾನು 19 ಈಗ 25 ಈಗ ಒಂದು ನಾನು ಹೋಗಿಸ್ಬೇಕು. ಒಂದು ನಿಮಿಷ ಸಿಗ್ತೇನೆ ಎಲ್ಲ ಕೆಲವು ಬಂದಿರ್ಬೋದು. ಅವನು ಮೇನ್ ಹಚ್ಚಿಕೊಂಡು ಆಲ್ರೆಡಿ ಮೆಟ್ರೋ ಬರೋಂಥ ನಾವು ಹೋಗ್ತೀವಿ. ಯಾವೆಲ್ಲದ ನಿಲ್ಕೈತೆ ಹೇಳ್ಬಿಟ್ಟು ಹೋಗೋಣ. ಒಂಥರ ಓದಿದೆ ಯಾವಾಗ ಫೋನ್ ಹಚ್ತಾನೆ. ಈಗ ಮುಂದೆ ಮೆಟ್ರೋ ಹೊತ್ತು ಸಿಗ್ತೇನೆ. ನಾವು ಬಂದಾಗ ಎಲ್ಲ ಹೇಳ್ತಂತೆ ಫೋನ್ ಹಚ್ಚಿ. ಈ ಫೋನ್ ಹಚ್ಚಿದ್ದೆ ಅವನು ಬರೋಂತ ನಮ್ಮ ಬಸ್ನಾಗ ಅಂತ. ಇನ್ನೊಂದು 5 ನಿಮಿಷ ರೀಚಕ್ಕೆ ನನ್ನ ಅಂತಾನೆ. ಬರಲಿ ಬಂದಾಗ ಮಾತಾಡ್ಸೋಣ. ಈಗ ಮುಂದೆ ಹೋಗಿ ಸಿಗ್ತೇನೆ. ನಾವು ಬಂದಾಗ ಬರಲಿ ಮೊನ್ನೆ ಅವನು ಮಾತಾಡ್ಸೋಣ. ನಾವು ಮೊನ್ನೆ ಒಂದು ಸತ ಬಂದಿದ್ದ ಅಷ್ಟೇ, ನಾವು ಬಂದಿದ್ದ ಮತ್ತು ಅವನು ಮೀಟ್ ಆಗಿದ್ದಿಲ್ಲ. ಅದಕ್ಕೆ ನಾವು ಬರಲಿ ಮಾತಾಡ್ಸೋಣ. ಮತ್ತು ಅಲ್ಲಿ ಹೋಗಿ ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಅದಾರೆ ಎಲ್ಲ ತೋರಿಸಿ ಫೋನ್ ಬರೀ. ಹಣ ಬಂದ ಬಾಣ ಅಪ್ರೂಪಕ್ಕೆ ಬಂದಿ. ಮತ್ತೆ ಎಷ್ಟು ದಿವಸ ಸೆಟ್ ಹೋಗಿದ್ದೆ? ಎಷ್ಟು ಶನಿವಾರ ಡ್ಯೂಟಿಗೆ ಹೋಗಿದ್ವಪ್ಪ. ಏನಿಲ್ಲ ನೋಡ್ರಪ್ಪ, ಡ್ಯೂಟಿಗೆ ಹೋಗಿದ್ದು. ಹಾಂ, ಊರಿಗೆ ಜಾತ್ರೆಗೆ ಬಂದ್ರೆ ಅದಕ್ಕೂ ಬರಲಿಲ್ಲ. ಮಾಡೋಣಪ್ಪ, ಕಾಲೇಜ್ ಇತ್ತು, ಎಕ್ಸಾಮ್ಗಳಿದ್ವು. ಜಾತ್ರೆಗೆ ಹೋಗಿರಲ್ಲ ಬರೇ, ಅದಕ್ಕೆ ಫೋನ್ ಮಾಡಿದ್ನ ಮತ್ತೆ ಬಾಪ ಅಂತ. ಅದಕ್ಕೆ ಹೊಂಟಿನಿ ನೋಡು. ಸ್ಟಿಕ್ಕರ್ ಹೇಳ್ಬೇಕಪ್ಪ, ನೀವು ಬ್ಯುಸಿ ಆಗಿರ. ಆಮ್ದೆ ಡೈಲಿ ಹೋಗೋದು ಬರೋದು ಇದ್ದಿದ್ದೆ. ಹಾಂ, ಏನಿಲ್ಲ ನೋಡಿ, ಏನು ನೀನು
ಸ್ಕ್ಯಾನ್ ಹಾಂ ಫೋನ್ ಹಚ್ಚಿದೆಪ್ಪ ಫೋನು ಯಾರು ಹ್ಞೂ ಹಚ್ಚಬೇಕಪ್ಪ ಈಗ ಹಾಂ ಹಚ್ಚಿದ್ನಪ್ಪ ಅದೇ ಸ್ಕೈ ವಾಕ್ ಆ ಕಡೆ ರೈಟ್ ಸೈಡ್ ಬಾ ಅಂದ ಆ ಕಡೆ ಹೋಗ್ಬೇಕು ಇವಾಗ ಸ್ಕೈ ವಾಕ್ ಹಾಂ ಅದೇ ಸ್ಕೈ ವಾಕ್ ಇದ್ದು ಆ ಕಡೆ ಹೋಗ್ಬೇಕಂತೆ ಒಂದು 10 ಮಿನಿಟ್ಸ್ 6 ಮಿನಿಟ್ಸ್ ಬರ್ತೀನಿ ಅಂತ ಅಂದ ಬಸ್ವ ಏನು ಜಾಮ್ ಇಲ್ಲಪ್ಪ ಫುಲ್ಲು ಫ್ರೀ ಆಯ್ತು ರೋಡ್ ಫುಲ್ಲು ಫ್ರೀ ಆಯ್ತು ಅಂದೆ ಏನು ಟ್ರಾಫಿಕ್ ಇಲ್ಲ ಅಂದೆ ಫುಲ್ಲು ಫ್ರೀಡಮ್ ಐತೆ ರೋಡು ಹಾಂ ನಾಟ್ಸಂದ್ರ ಹಾಂ ಏನಕ್ಕೆ ಅದೇ ಅವನು ಅದನ್ನೇ ಫೋನ್ ಮಾಡಿದ್ದೀಗ ಆಲ್ರೆಡಿ ಹೊರಗಡೆ ಬಂದಿದ್ದೀರಾ ಏನು ಅಲ್ಲೇ ಇದ್ದೀರಪ್ಪ ಅಂದ ಮೇಲ್ಗಡೆಯಿಂದ ಬಂದ್ರೆ ಹಂಗೆ ಸ್ಕೈ ವಾಕಲ್ಲಿ ಬರ್ಬೋದು ಅಂತ ಬಟ್ ನಾವು ಆಲ್ರೆಡಿ ಈ ಕಡೆ ಸೈಡ್ ಬಂದ್ವಲ್ಲ ಹಂಗಾಗಿ ಹಾಂ ನೀವು ಇವಾಗ ಫಸ್ಟ್ ಬರ್ತಿರೋದು ಅವಾಗ ಒಂದ್ಸತಿ ಬಂದಿದ್ದಿಲ್ಲ ನೀವು ನೀನು ಬಂದಿದ್ದಿಲ್ಲ ಹೌದಾ ಸರಿ ನಡಿಯಪ್ಪ ಆಯ್ತು ಏನು ಮಾಡೋಕ್ಕಾಗಲ್ಲ ಹಾಂ ಇವಾಗ ಬಂದಾರ ಇವಾಗ ಹೆಂಗೆ ಸ್ಕೈ ವಾಕ್ ಹಾಂ ಹಾಂ ಹ್ಞೂ ಮತ್ತೆಲ್ಲ ಮೆಟಲ್ದಲ್ಲಪ್ಪ ಹಳೇದು ಮೆಟಲ್ದಲ್ಲ ಹಳೇದು ಹಂಗೆ ಟಚ್ ಆಗಲ್ವಾ ನಮಗೆ ಟಚ್ ಆಗುತ್ತೆ ಪೊಲೀಸಿಗೆ ಏನು ಮಾತಾಡಿ ಪಾರ್ಟಿ ಕೊಡ್ಸಿದ್ದು ನನ್ನ ಬರ್ತಡೇ ಇತ್ತು ನನ್ನ ಬರ್ತಡೇ ಇತ್ತು ಅದಕ್ಕೆ ಒಂದಿನ ಪ್ಲ್ಯಾನ್ ಮಾಡ್ಬೇಕಂತಿತ್ತು ಲಾಸ್ಟ್ ಸಂಡೇನೇ ಮಾಡ್ಬೇಕಂತಿತ್ತು 6 ತಾರೀಕು ಬರ್ತಡೇ ಬಟ್ ಅವತ್ತು ಕಾರಣಂದ್ರಗಳಿಂದ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಎಲ್ಲರೂ ಕೂಡಿದ್ರೆ ಎಲ್ಲ ಚಲೋ ಆಯ್ತು ಅವನು ಬಸವ ಅಂತಿದ್ದ ಅವನು ಸುನಿಲ್ನ ಅಥವಾ ನೀಲೇಶನ್ ಯಾರ ಕರೆದು ಹೋಗ್ತಿದ್ದೆ ಇಬ್ಬರು ಬಂದರೆ ಚಲೋ ಅನ್ನಿಸ್ತು ನನಗೆ ಭಾಳ ಖುಷಿಯಾಗಿತ್ತು ಅರ್ಜೆಂಟಿಂಗ್ ಆದರೂ ಮತ್ತು ಅವರು ಎಲ್ಲ ಊಟ ಎಲ್ಲ ಚಲೋ ಅರ್ಜೆಂಟ್ ಅಂತೇನಿಲ್ಲ ಸೊ ಎಲ್ಲರೂ ಸ್ವಲ್ಪ ಬಿಜಿ ಇದ್ರಲ್ಲ ಕಲ್ತಾಗ
ಅದಕ್ಕೆ ಸ್ವಲ್ಪ ಹಿಂಗಾತಿಲ್ಲ ಅಂದ್ರೆ ಆರಾಮಾಗಿ ಮಾಡ್ಬೋದಾಗಿತ್ತು. ಬೆಳಗ್ಗೆನೇ ಟೈಮ್ ಸಿಕ್ಕಿದ್ರೆ, ಬಟ್ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು. ನಿನ್ನೆ ಹೇಳಿದ್ರಲ್ಲ ಅದೇ ನೀವು ಅಡುಗೆ ಅರ್ಜೆಂಟ್ ಅದೇ ಒಂದು ಟೈಮ್ ಇಟ್ಕೊಂಡೆ ಮಾಡಿದ್ವಿಲ್ಲ. ಅರ್ಜೆಂಟ್ ಲಾಸ್ಟ್ ಟೈಮ್ ಚಿಕನ್ ಆಗಿತ್ತು. ಅವರೇ ಬರ್ತಾರೆ ಮಾಡಿದ್ರೆ ಅವರೇ ಚಿಕನ್ ತಂದು ಅವರೇ ಮಾಡಿ ಅವರೇ ಪಾಲ್ಟಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ರೂಮ್ನಾರ. ಮತ್ತು ಆದರೂ ಏನೋ ಸ್ವಲ್ಪ ನಮಗೂ ನಾವು ಬೆಟ್ಟಾಗಿದ್ದಿಲ್ಲ ಭಾಳ ದಿವಸ. ಇಲ್ಲೇ ಬೆಂಗಳೂರಾಗಿದ್ದರೂ ರೂಮು ನೋಡಿದ್ದಿಲ್ಲ, ಬರೋಕ್ಕಾಗಿದ್ದಿಲ್ಲ. ಅದು ಪಾರ್ಟಿನ ಒಂದಂಗಾಯ್ತು ಮತ್ತು ರೂಮು ನೋಡ್ದಂಗಾಯ್ತು. ನಮಗೆ ಮಾತ್ರ ರೂಮ್ ದೂರ ಅಲ್ರಿ, ನಾವು ಹೋಗ್ಬೋದು ಬರ್ಬೋದು, ಬಟ್ ಇವ್ರಿಗೆ ಮಾತ್ರ ದೂರ ಆಕತ್ತಿರೋದು. ಇವ್ರ ಕೈಯಾಗ ಇವ್ರ ಕಡೆ ಬೈಕ್ ಬರೋದು ಇಲ್ಲ, ಹೆಂಗೆ ಬರೋದಂಗೆ ಬಂದ್ಬಿಡ್ತಾರೆ. ನಾವು ಬಸ್ಸಿಗೆ ಬರ್ಬೇಕು, ಇನ್ನೊಂದು ಮಟ್ಟಿಗೆ ಮೆಟ್ರೋಗೆ ಬರ್ಬೇಕು, ಭಾಳ ಒಂದು ತಾಸೆ ಬಂದ್ಬಿಡ್ತಾರೆ. ಬಂದಿದ್ದು ಭಾಳ ಚಲೋ ಆಯ್ತು, ಥ್ಯಾಂಕ್ಸ್ ಇಬ್ಬರಿಗೆ. ಡೀಪ್ ಡಿಸ್ಕಷನ್ ಮಾಡ್ತಾರೆ. ಸೊ ಥ್ಯಾಂಕ್ಸ್, ವೆಲ್ಕಮ್. ಮತ್ತೆ ಬರ್ರಿ, ಬರ್ತಾಯಿರಿ ಅವಾಗ ಮೀಟ್ ಆದಂಗೆ ಆಯ್ತು. ಮತ್ತು ಒಂದು ಪಾರ್ಟಿನೂ ಆಯ್ತು. ಇದು ನೋಡಿದ್ದೀನಿ, ಏನು ಪಾರ್ಟಿ ಓವರಾಗಾಯ್ತು ಅನ್ಸುತ್ತೆ ಇಲ್ಲ. ಅಂದ್ರೆ ಓವರ್ ಅಂದ್ರೆ ಆ ಥರ ಅಲ್ಲ, ಒಂದು ಸ್ಪೆಷಲಾಗಿ ಈ ಥರ ಮಾಡಿರಲಿಲ್ಲ. ಅದ ಹಿಂಗೆ ಮಾಡಿದ್ದಿಲ್ಲ ಯಾವಾಗ. ಒಂದು ಹೊಸದಾಗಿ ಟ್ರೈ ಮಾಡಿದ್ದು ಮಟನ್ ಫಸ್ಟ್ ಟೈಮು. ಅದು ರೂಮಲ್ಲಿ ನಾವೇ ಕುಕ್ ಮಾಡಿದ್ದಿಲ್ಲ. ಬಂದಿದ್ವಿ ರೂಮಲ್ಲಿ ಟ್ರೈ ಮಾಡಿರಲಿಲ್ಲ, ನಾನು ಮಟನ್ ಮಾಡಿದ್ದಿಲ್ಲ. ಹಂಗಾಗಿ ಖುಷಿ ಆಯಿತಾ? ಇಲ್ಲ ಮತ್ತೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ಅತಿ ಶೀಘ್ರದಲ್ಲೇ ಮೀಟ್ ಆಗೋಣ. ಥ್ಯಾಂಕ್ಸ್ ಬಂದಿದ್ದಕ್ಕೆ. ಏನಂತೆ ಕಾಣ ಏನಂತೆ ಏನ ಬಂದು ಹೆಂಗೆ ಅನ್ನಿಸ್ತು? ಬಂದೇನು ಚೆನ್ನಾಗಿ ಅನ್ನಿಸ್ತಪ್ಪ. ಅದೇ ಸ್ವಲ್ಪ ಇಲ್ಲಿ ನಮ್ಗೆ ಒಂದು ಟೈಮ್ ಡಿಸ್ಕಷನ್ ಮಾಡ್ಬೇಕು. ಏನು ಮಾಂತರಿ ಗಟ್ಟಾಗುತ್ತೆ ಟೈಮ್ ಸೆಟ್ ಮಾಡಕ್ಕೆ ಬರ್ತದೆ. ಇಷ್ಟ ಐತಿ. ಬಂತ ಅದೇ ಒಂದೇ ಈ ಕ್ಲಿಪ್ನಾಗ ಆಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಕೂಡ ಅಂತೀನಿ. ಇಲ್ಲೇನು ಹೇಳೇನಂದ್ರೆ, ನಾನು ಇವಾಗ ಬಂದೆ ಅಲ್ಲಿಂದ ಮುಗಿಸ್ಕೊಂಡು ಅದಕ್ಕೆ ಸೇಫಾಗಿ ರೀಚ್ ಆದೆ. ಇವಾಗ ಹೊಂಟಿದ್ದೆ ರೂಮ್ ಕಡೆ. ಮತ್ತೇನಂದ್ರೆ ಬಸವ ರಾಜೇಶ್ ಅದು ಎಲ್ಲ ಬಿಟ್ಟಿದ್ರಲ್ಲ, ಅವಾಗೆಲ್ಲ ಬ್ಲಾಗ್ ಮಾಡಿದೆ. ಮತ್ತೆಲ್ಲೆಲ್ಲ ಒಳಗೆ ಬ್ಲಾಗ್ ಮಾಡಲಿಲ್ಲ. ಆಮೇಲೆ ಸೀದಾ ಬಂದು ಮತ್ತು ನಾನು ಮಟನ್ ಅದು ಮಟನ್ ಮಾಡಿಸಿದ್ರೆ ಅವನ ಸುನಿಲ ವೆಜ್ ಇತ್ತು ಅಂತ, ಅದಕ್ಕೆ ಅವ್ನು ಪನ್ನೀರ್ ಮಾಡಿಸಿದ್ದೆ. ಅದಕ್ಕೆ ಅವನು ಪನ್ನೀರ್ ತಂದ. ಅದನ್ನು ನಾವು ಮಾತಾಡಿದ್ದ ಇದ್ರಾಗ ಅದು ವಾಯ್ಸ್ ಕರೆಕ್ಟಾಗಿ ಬಂದಿದ್ದಿಲ್ಲ, ಅದಕ್ಕೆ ಈ ವಾಯ್ಸ್ ಓವರ್ ಕೊಡೋ ಅಂತೀನಿ. ಸೇಫಾಗಿ ರೀಚ್ ಆದ ಮುಂದೆಲ್ಲ ನೋಡ್ತೀನಿ ನೀವು. ಇಲ್ಲಿ ತನಕ ನೋಡ್ರಿ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಕಳಿಸ್ರಿ. ಹಿಂಗೆ ಬ್ಲಾಗ್ಸ್ ಬರ್ತಿರ್ತಾವೆ. ಮತ್ತು ಒಂದು ಯಾವುದಾದ್ರು ಮಾಡೋಣ. ಮತ್ತು ಅಲ್ಲಿ ತನಕ ಹಿಂಗೆ ನೋಡ್ಕೊತೀರಿ. ಟಾಟಾ ಬಾಯ್ ಬಾಯ್. ಹಂಗೆ ನೋಡ್ಕೊತೀರಿ. ಮತ್ತು ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲಿ ತನಕ ಬಾಯ್.